ಎಲ್ಲರಿಗೂ ನಮಸ್ಕಾರಗಳು. ಪಾಠ 9 ಎದೆಗುಂದದ ಧೀರರು. 6th ಸ್ಟ್ಯಾಂಡರ್ಡ್ ಕನ್ನಡ ಲೆಸನ್ ಎದೆಗುಂದದ ಧೀರರು. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಿವಾರ್ಯ, ತಪ್ಪಿಸಲಾಗದ ಅಂದರೆ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾದಂಥದ್ದು. ಆಲ್ಬಮ್, ಹಾಡುಗಳ ಧ್ವನಿ ಸುರಳಿ. ಕಣ್ಮಣಿ, ಅಚ್ಚುಮೆಚ್ಚಾದ. ಚಿಕಿತ್ಸೆ, ವೈದ್ಯೋಪಚಾರ. ದಾಖಲೆ, ಯಾರು ಮಾಡಿರದ. ಪರಿಣಿತಿ, ಕುಶಲತೆ. ಭಾಜನ, ಪಾತ್ರ. ಮಿನುಗು, ಹೊಳೆಯುವುದು. ವಾದ್ಯ, ರೋಗ. ಸಿದ್ಧಾಂತ, ನಿರ್ಧರಿಸಲ್ಪಟ್ಟ ತತ್ವ. ಸ್ವಾಭಿಮಾನ, ಆತ್ಮಗೌರವ. ಅದೃಷ್ಟ, ಭಾಗ್ಯ. ಎದೆಗುಂದ, ಭಯಪಡು. ಗಿಟಾರು, ಸಂಗೀತದ ಒಂದು ತಂತಿವಾದ್ಯ. ತಲ್ಲಿನ, ಮಗ್ನವಾಗು, ಆಸಕ್ತನಾಗು. ದಾದಿ, ಸೇವಕಿ. ಪರಿಶ್ರಮ, ವಿಶೇಷ ಶ್ರಮ. ಭೀಕರ, ಭಯಂಕರ. ಯಶಸ್ಸು, ಗೆಲುವು. ವೃತ್ತಿ, ಉದ್ಯೋಗ. ಸ್ಫೂರ್ತಿ, ಪ್ರೇರಣೆ. ಸ್ವಾವಲಂಬನೆ, ಇನ್ನೊಬ್ಬರನ್ನು ಆಶ್ರಯಿಸದಿರು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜೂಲಿಯೋ ಇಗ್ಲಿಸಿಯಸ್ ಯಾವ ದೇಶದವನು? ಜೂಲಿಯೋ ಇಗ್ಲಿಸಿಯಸ್ ಸ್ಪೇನ್ ದೇಶದವನು. ಬಾಲಕ ಜೂಲಿಯೋ ಇಗ್ಲಿಸಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದನು? ಬಾಲಕ ಜೂಲಿಯೋ ಇಗ್ಲಿಸಿಯಸ್ ತಾನು ಮುಂದೆ ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದನು. ಜೂಲಿಯೋ ಇಗ್ಲಿಸಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು? ಜೂಲಿಯೋ ಇಗ್ಲಿಸಿಯಸ್ ತನ್ನ ದುಃಖವನ್ನು ಮರೆಯಲು ತಾನೇ ಹಾಡುಗಳನ್ನು ಬರೆದು ಹಾಡತೊಡಗಿದ. ಮಾಲತಿ ಹೊಳ್ಳ ಅವರ ತಂದೆ ತಾಯಿಗಳ ಹೆಸರೇನು? ಮಾಲತಿ ಹೊಳ್ಳ ಅವರ ತಂದೆ ಹೆಸರು ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ. ಮಾಲತಿ ಅವರ ಬಾಲ್ಯದಲ್ಲಿ ತಗುಲಿದ ರೋಗ ಯಾವುದು? ಮಾಲತಿಯವರಿಗೆ ಬಾಲ್ಯದಲ್ಲಿ ತಗುಲಿದ ಕಾಯಿಲೆ ಪೋಲಿಯೋ. ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು? ಮಾಲತಿಯವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ದತ್ತಾತ್ರೇಯ ಮೆಡಿಕಲ್ ಸೆಂಟರ್. ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು. ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ. 2-3 ವಾಕ್ಯದಲ್ಲಿ ಬರೆಯಿರಿ. ಜೂಲಿಯೋ ಇಗ್ಲಿಸಿಯಸ್ ಫುಟ್ಬಾಲ್ ಆಟದಲ್ಲಿ ಯಾವ ರೀತಿ ಯಶಸ್ಸು ಸಾಧಿಸಿದರು? ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದಲ್ಲೇ ಕಳೆದನು. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ, ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ, ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದ. ನಿರಂತರ ಅಭ್ಯಾಸ ಮಾಡಿದ. ತನ್ನ 20ನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು. ರಾಷ್ಟ್ರ ಮಟ್ಟಕ್ಕೆ ಬೆಳೆದನು. ಜೂಲಿಯೋ ಯಾವ ಕನಸು ಹೊಂದಿದ್ದನು? ಅದು ನುಚ್ಚು ನೂರಾದುದು ಹೇಗೆ? ಜೂಲಿಯೋ ಇಗ್ಲಿಸಿಯಸ್ ತನ್ನ 10ನೇ ವಯಸ್ಸಿನಲ್ಲೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು. ಆದರೆ 1663ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ. ಆಸ್ಪತ್ರೆ ಸೇರಿದ. ಅಲ್ಲಿ ಚಿಕಿತ್ಸೆಯೇನೋ ನಡೆಯಿತು. ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು. ಇದರಿಂದ ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚು ನೂರಾಯಿತು. ಜೂಲಿಯೋ ಇಗ್ಲಿಸಿಯಸ್ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳೇನು? ಜೂಲಿಯೋ ಹಾಡುವುದರಲ್ಲಿ ಮತ್ತು ಗಿಟಾರ್ ನುಡಿಸುವುದರಲ್ಲಿ ಪರಿಣಿತಿ ಪಡೆದನು. ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ತಾನೇ ಹಾಡುಗಳನ್ನು ಬರೆದ. ಹಾಡಿನಲ್ಲಿ ತಲ್ಲೀನನಾದ. ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳು, ಆಲ್ಬಮ್ಗಳು ಹೊರತಂದನು. ಅದು ವಿಶ್ವಾದ್ಯಂತ ಜನಪ್ರಿಯವಾಗಿ 300 ಮಿಲಿಯನ್ ಆಲ್ಬಮ್ಗಳ ಮಾರಾಟವಾದವು. ವಿಶ್ವದ 10 ಪ್ರಮುಖ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬನಾದನು. ಅವನು ಈಗ ಶ್ರೇಷ್ಠ ಕಲಾವಿದನಾಗಿ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮಣಿಯಾದ. ಮಾಲತಿಯವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೇನು? ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಸ್ವರೂಪ. ಅಹಮದಾಬಾದ್ನಲ್ಲಿ ನಡೆದ ಕಾಲಿಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲತಿ ಹೊಳ್ಳ ಜಯ ಗಳಿಸಿದುದರ ವಿಶೇಷವೇನು? ಒಮ್ಮೆ ಅಹಮದಾಬಾದಿನಲ್ಲಿದ್ದ ಕ್ರೀಡಾಕೂಟದಲ್ಲಿ ಕಾಲಿಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಿಗಳು ಇರಲಿಲ್ಲ. ಆಗ ಮಾಲತಿ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಯಿತು. ಅವರಲ್ಲಿ ಆಗಲೇ ಹೆಸರು ಮಾಡಿದವರು ಅದ್ಭುತ ಮಾಲತಿಯ ಗೆದ್ದರು. ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆ ಆಯಿತು. ಕ್ರೀಡೆಗಳತ್ತ ಮಾಲತಿಯವರಿಗೆ ಒಲವು ಬೆಳೆಯಲು ಕಾರಣವೇನು? ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು. ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಚಿನ್ನದ ಪದಕ, 2 ಬೆಳ್ಳಿಯ ಪದಕಗಳನ್ನು ಗಳಿಸಿದ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು. ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು. ಸಾಮಾಜಿಕ ಸೇವೆಯಲ್ಲಿ ಮಾಲತಿ ಹೇಗೆ ಕ್ರಿಯಾಶೀಲರಾಗಿದ್ದರು?
ತಮ್ಮಂತೆ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಮಾಲತಿ ಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವೇನು? ಸದಾ ಚಟುವಟಿಕೆ ಅವರ ಯಶಸ್ಸಿನ ಗುಟ್ಟು. ಕೀಳಿರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ. ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಎನ್ನುವುದು ಅವರ ಸಿದ್ಧಾಂತ. ಬಿಟ್ಟ ಸ್ಥಳ ಬರೆಯಿರಿ. ಪೋಲಿಯೋ ಎಂಬುದು ಮಕ್ಕಳಿಗೆ ಬರುವ ವ್ಯಾಧಿ. ಮಾತೃ ಫೌಂಡೇಶನ್ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗಾಗಿ ಸ್ಥಾಪಿಸಿದ ಸೇವಾ ಸಂಸ್ಥೆ. ಭಾರತ ಸರ್ಕಾರ ಮಾಲತಿಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು 2001ರಲ್ಲಿ ನೀಡಿತ್ತು. ಮಾಲತಿ ಹೊಳ್ಳ ಅವರ ಕಾಲೇಜು ಶಿಕ್ಷಣ ಬೆಂಗಳೂರಿನಲ್ಲಿ ನಡೆಯಿತು. ಮಾಲತಿ ಹೊಳ್ಳರ ತಂದೆ ತಾಯಿಗಳ ಊರು ಉಡುಪಿ ಜಿಲ್ಲೆಯಲ್ಲಿದೆ. ಜೂಲಿಯೋ ಆಸ್ಪತ್ರೆಯಲ್ಲಿದ್ದಾಗ ದಾರಿಯೊಬ್ಬಳು ಗಿಟಾರ್ ಒಂದನ್ನು ತಂದುಕೊಟ್ಟಳು. ಜೂಲಿಯೋ ತನ್ನ 20ನೇ ವಯಸ್ಸಿಗೆ ಫುಟ್ಬಾಲ್ ಆಟದಲ್ಲಿ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು. ಇನ್ನು ನುಚ್ಚು ನೂರಾಗು. ಜೂಲಿಯೋ ಕನಸು ನುಚ್ಚು ನೂರಾಯಿತು. ಆತ್ಮವಿಶ್ವಾಸ. ನಾವು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ಕಣ್ಮಣಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಕಣ್ಮಣಿಯಾಗಿದ್ದರು. ಯಶಸ್ಸು. ಪ್ರತಿಭೆ ಇದ್ದರೆ ಯಶಸ್ಸು ಸಾಧ್ಯ. ಭಾಜನ. ದ.ರಾ. ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದರು. ಸ್ಫೂರ್ತಿ. ನಮ್ಮ ಅಮ್ಮ ನನಗೆ ಓದಲು ಸ್ಫೂರ್ತಿಯಾಗಿದ್ದಾಳೆ. ವಿರುದ್ಧಾರ್ಥಕ ಪದ. ಆಸೆ, ನಿರಾಸೆ, ಖ್ಯಾತಿ, ಕುಖ್ಯಾತಿ ಅಥವಾ ಅಪಖ್ಯಾತಿ, ಕೀರ್ತಿ, ಅಪಕೀರ್ತಿ, ವಿಫಲತೆ, ಸಫಲತೆ, ಸ್ವಾವಲಂಬನೆ, ಪರಾವಲಂಬನೆ, ಅದೃಷ್ಟ, ದುರಾದೃಷ್ಟ. ಬಿಡಿಸಿ ಬರೆಯಿರಿ. ವಿಶ್ವಾದ್ಯಂತ. ವಿಶ್ವ ಪ್ಲಸ್ ಆದ್ಯಂತ, ಕೋಟ್ಯಾಂತರ, ಕೋಟೆ ಪ್ಲಸ್ ಅಂತರ, ಕೋಟ್ಯಾಂತರ. 100 ಆಯಿತು ಅಂದರೆ 100 ಪ್ಲಸ್ ಆಯಿತು. ಮುಟ್ಟಿರಲಿಲ್ಲ. ಮುಟ್ಟಿ ಪ್ಲಸ್ ಇರಲಿಲ್ಲ, ಮುಟ್ಟಿರಲಿಲ್ಲ. ತಿಂಗಳಿಗೊಮ್ಮೆ. ತಿಂಗಳಿಗೆ ಪ್ಲಸ್ ಒಮ್ಮೆ, ತಿಂಗಳಿಗೊಮ್ಮೆ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.